ಯಂಗರ್ ವರ್ಷನ್ ನಂದು. ಸೊ ಫಸ್ಟ್ ಹಾಫ್ ನಂದು ಶೂಟಿಂಗ್ ಮಾಡ್ತಾ ಇದ್ರು, ಸೆಕೆಂಡ್ ಹಾಫ್ ಅವ್ರದ್ದು ಶೂಟಿಂಗ್ ಮಾಡೋದು. ಸೇಮ್ ಜಾಗ, ಸೇಮ್ ಸೆಟ್. ಅದಕ್ಕೆ ಮುಂಚೆನೆ ಅವ್ರ ಸಿನಿಮಾಗಳು ಶೋಲೆ, ದೀವಾರು ಎಲ್ಲ ಸಿಕ್ಕಾಪಟ್ಟೆ ನೋಡಿದ್ದೆ. ಡ್ಯಾನಿ ಡೆಂಗ್ಸೋಂಗ್ಪ, ರೋಹಿಣಿ ಎಟ್ಟಂಗಡಿ, ಟೀನು ಆನಂದ್, ಅವರೇ ಅಗೇನ್ ಒನ್ ಆಫ್ ದ ಬಿಗ್ಗೆಸ್ಟ್ ಡೈರೆಕ್ಟರ್ಸ್ ಅವರು. ಇವರೆಲ್ಲ ನನ್ನ ಜೊತೆ ಕೋ ಆಕ್ಟರ್ಸ್ ಆಗಿದ್ರು. ಸೊ ಕನ್ನಡದಲ್ಲಿ ನಾನು ನಿಮ್ಗೆ ಹೇಳಿದಾಗೆ ರಾಮಾಚಾರಿ ವಾಸ್ ಮೈ ಲಾಸ್ಟ್ ಮೂವಿ. ಫಿಲ್ಮ್ ಕರಿಯರ್ ಅಲ್ಲಿ ಲಾಸ್ಟ್ ಮೂವಿ ಸ್ವಾತಿ ಕಿರಣಂ. ಸೊ ಆ ಒಂದು ಪಾತ್ರ ಕೊಟ್ಟಾಗ ನನಗೆ ತುಂಬಾನೇ ಆಶ್ಚರ್ಯ. ಕೆ ವಿಶ್ವನಾಥ್ ಸರ್ ಜೊತೆ ಒಂದು ರೋಲ್ ಸಿಗುತ್ತೆ ಅಂದ್ರೆ ಕೈಯೋ ಕಾಲೋ ಕೊಟ್ಬಿಡ್ತಾರೆ ಅವ್ರಿಗೆ. ಬಟ್ ನಾನು ಫುಲ್ ಆಗಿ ಆಡಿದ್ರೆ ನನಗೆ ಅದು ಆ ಫೀಲ್ ಬರೋದು ಅಂತ. ಸೊ ಅಲ್ಲಿ ಪಾಪ ಆಡಿಯನ್ಸ್ ಸೆಟ್ಟಲ್ಲಿ ಇರೋರ್ಗೆ ಎಷ್ಟು ಕಾಟ ಕೊಟ್ಟಿದ್ದೀನೋ ಗೊತ್ತಿಲ್ಲ. ಆ ಪಾತ್ರ ಮಾಡಿದೀನಿ ಅಂತ ಹೇಳಿದ ತಕ್ಷಣ ನನ್ನ ಮೇಲಿರೋ ಆ ಪ್ರೀತಿನೇ ಬೇರೆ ಚೇಂಜ್ ಆಗೋಗುತ್ತೆ. ಅದು ನಿಜ ಹೇಳ್ಬೇಕು ಅಂದ್ರೆ ನಾನು ನಿಲ್ಸ್ಬೇಕು, ಬ್ರೇಕ್ ಹಾಕ್ಬಿಡ್ಬೇಕು, ಇನ್ನೊಂದ್ಸತಿ ನಾನು ಆಕ್ಟ್ ಮಾಡಿ ಆ ಥರ ಎಲ್ಲ ಏನೂ ಇಲ್ಲ. ಸೊ ನನಗೇನು ಅವರ ಹಾದಿಯಲ್ಲೇ ನಾನು ಬ್ರೇಕ್ ತಗೊಳ್ಬೇಕು ಅನ್ನೋದು ಕ್ಲಾರಿಟಿ ಇತ್ತು. ಶಂಕರ್ ನಾಗ್ ಅವರಾಗ್ಲಿ, ರವಿಚಂದ್ರನ್ ಅವರಾಗ್ಲಿ, ಅಂಬರೀಷ್ ಅವರಾಗ್ಲಿ, ಯಾವುದೇ ಕಾರಣಕ್ಕೂ ನೀನು ಎಜುಕೇಶನ್ ಏನಾದ್ರು ಬಿಟ್ಟೆ ಅಂತ ಗೊತ್ತಾದ್ರೆ ಇನ್ನೊಂದ್ಸತಿ ಮಾತಾಡ್ಸಲ್ಲ ಅನ್ನೋದು ಅಂದ್ರೆ ತುಂಬಾ ಸ್ಟ್ರಾಂಗ್ ಆಗಿ ಹೇಳಿದ್ರು. ನನ್ನ ಗುಡ್ ಲಕ್ಕೋ ಬ್ಯಾಡ್ ಲಕ್ಕೋ ಗೊತ್ತಿಲ್ಲ, ನಾನು ವಾಪಸ್ ಬರಬಹುದಾದಂತ ಟೈಮಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿ ಸ್ವಲ್ಪ ಒಂದು ಲೋವರ್ ಒಂದು ಪ್ರಾಸೆಸ್ ಅಲ್ಲಿ ಹೋಗ್ತಾ ಇತ್ತು ಅಂತ. ಅಷ್ಟೊಂದು ಆಪರ್ಚುನಿಟಿ ಇರಲಿಲ್ಲ. IT ಇದು ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ತು. ಆಗ ಬೆಂಗಳೂರು ಫುಲ್, ಇಡೀ ಬೆಂಗಳೂರು, ನನ್ನ ಫ್ರೆಂಡ್ಸ್ ಇರೋ ಬರೋರು ಎಲ್ಲರೂ IT ಕಂಪನೀಸ್ ಅಲ್ಲಿ ಸೇರ್ತಾ ಇದ್ರು. ಬಾಲಿವುಡ್ ಅಲ್ಲಿ ಬಿಗ್ ಬಿ ಅಮಿತಾಬ್ ಬಚ್ಚನ್, ಶಹನ್ಶಾ ಅವ್ರ ಸಿನಿಮಾದಲ್ಲಿ ನೀವು ಅವ್ರನ್ನ ಸ್ಕ್ರೀನ್ ಅಲ್ಲಿ ಎಲ್ಲೂ ಭೇಟಿ ಆಗಲ್ಲ, ಬಟ್ ಹೊರಗಡೆ ಭೇಟಿ ಆಗಿರ್ತೀರಿ. ನಮ್ದು ಗೋವಾ ಅಲ್ಲಿ ಶೂಟಿಂಗ್ ನಡೀತಾ ಇತ್ತು. ಅವ್ರದ್ದು ಯಂಗರ್ ವರ್ಷನ್ ನಂದು. ಸೊ ಫಸ್ಟ್ ಹಾಫ್ ನಂದು ಶೂಟಿಂಗ್ ಮಾಡ್ತಾ ಇದ್ರು, ಸೆಕೆಂಡ್ ಹಾಫ್ ಅವ್ರದ್ದು ಶೂಟಿಂಗ್ ಮಾಡೋದು. ಸೇಮ್ ಜಾಗ, ಸೇಮ್ ಸೆಟ್ ಆತರ. ಸೊ ಆ ಟ್ರಾನ್ಸಿಷನ್ ಟೈಮಲ್ಲಿ ಒಂದು 2-3 ಸತಿ ಭೇಟಿ ಆಗಿರೋದು. ಅಫ್ಕೋರ್ಸ್ ಅವ್ರನ್ನ ನಾನು ಐ ಆಮ್ ಕ್ರೇಜಿ ಫ್ಯಾನ್ ಆಫ್ ಎಸ್. ಅಂದ್ರೆ ಅದಕ್ಕೆ ಮುಂಚೆನೆ ಅವ್ರ ಸಿನಿಮಾಗಳು ಶೋಲೆ, ದೀವಾರು ಎಲ್ಲ ಸಿಕ್ಕಾಪಟ್ಟೆ ನೋಡಿದ್ದೆ. ಸೊ ತುಂಬಾನೇ ಪ್ರಿವಿಲೇಜ್ ಆ ಒಂದು ಆಪರ್ಚುನಿಟಿ ಸಿಕ್ಕಿದ್ದು. ಅದೊಂದು ಅಗೇನ್ ಒನ್ಸ್ ಇನ್ ಅ ಲೈಫ್ ಟೈಮ್ ಆಪರ್ಚುನಿಟಿ. ಆ್ಯಂಡ್ ಅಷ್ಟು ಲೆಂತ್ ಕ್ಯಾರೆಕ್ಟರ್ ಕೊಟ್ಟಿರೋದು ಅವ್ರಿಗೆ ನಾನು ಮುಕುಲಾನಂದ್ ಸರ್ಗೆ ಮತ್ತು ಯಶ್ ಜೋಹರ್ ಅವ್ರಿಗೆ ತುಂಬಾನೇ ಥ್ಯಾಂಕ್ಸ್ ಹೇಳಬೇಕು. ಅಗ್ನಿಪಥ್ ಅದು ಅದ್ಭುತವಾದಂಥ ಸಿನಿಮಾ. ಆ ಡೈಲಾಗು ಅವರು ಹೇಳಿದ ಆ ಸ್ಟೇಷನಲ್ಲಿ ಕುತ್ಕೊಂಡು ವಿಜಯ್ ನಾನು ಹಚ್ಚಮಾನ್. ಸೊ ಸೆಟ್ಟಲ್ಲಿ ಏನೇನೆಲ್ಲ ಮೆಮೊರೀಸ್ ಇದೆ ನಿಮಗೆ? ಅವರ ವರ್ಕಿಂಗ್ ಸ್ಟೈಲೇ ತುಂಬ ಡಿಫ್ರೆಂಟ್ ಆಗಿತ್ತು ಸರ್ ನನಗೆ. ನಾವು ಇಲ್ಲಿ ಬೇಗ 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 ಅಂತ ಮಾಡ್ತೀವಿ, ಅಲ್ಲಿ ಸ್ವಲ್ಪ ಪೇಸ್ ಸ್ವಲ್ಪ ಸ್ಲೋ. ಅಗೇನ್ ವಿಜುವಲ್ಲಿ ತುಂಬಾ ಟೈಮ್ ತೊಗೊಂಡು ಲೈಟಿಂಗ್ ಆಗಲಿ ಎಲ್ಲ ಇದಾಗಲಿ, ಆ್ಯಕ್ಟರ್ಗೆ ಟೈಮ್ ಕೊಡೋದು, ಅದರಲ್ಲಿ ಅಷ್ಟು ನಮ್ಮ ಥರ ಅದು ಸ್ಪೇಸ್ ಇರಲಿಲ್ಲ. ಅಫ್ಕೋರ್ಸ್ ಆ್ಯಕ್ಟರ್ಗೆ ಆರಾಮ್, ಓಕೆ ನಾನು ಸ್ವಲ್ಪ ಎಫರ್ಟ್ ಹಾಕಿ ಇನ್ನೂ ಯೋಚನೆ ಮಾಡ್ಬೋದು. ಬಟ್ ನನ್ನ ಲಕ್ಗೆ ಅಗೇನ್ ದ ಕೈಂಡ್ ಆಫ್ ಆ್ಯಕ್ಟ್ರಸ್ ನನ್ನ ಜೊತೆ ಯಾರು ಇದ್ರು, ಡ್ಯಾನಿ ಡೆಂಗ್ಸೋಂಗ್ಪ, ರೋಹಿಣಿ ಎಟ್ಟಂಗಡಿ, ಇವರು ನಮ್ಮ ಟೀನು ಆನಂದ್, ಅವರೇ ಅಗೇನ್ ಒನ್ ಆಫ್ ದ ಬಿಗ್ಗೆಸ್ಟ್ ಡೈರೆಕ್ಟರ್ಸ್ ಅವರು. ಇವರೆಲ್ಲ ನನ್ನ ಜೊತೆ ಕೋ ಆಕ್ಟರ್ಸ್ ಆಗಿದ್ರು. ಅದೊಂದಿದೆ, ಅವರ ಒಂದು ಏನು ಪ್ರೆಸೆನ್ಸು ಮತ್ತು ಅವರ ಯಾವ ಲೆವೆಲ್ಗೆ ಅವ್ರ ಆ್ಯಕ್ಟಿಂಗ್ ಗೇಮ್ ತರ್ತಾರೋ ನಾವು ಅದನ್ನು ಮ್ಯಾಚ್ ಮಾಡಿ ಇಲ್ಲ ಇನ್ನು ಸ್ವಲ್ಪ ಮುಂದಕ್ಕೆ ತೊಗೊಂಡು ಹೋಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಈಗ ನಾವು ಯಾವುದೋ ಕ್ರಿಕೆಟಿಂಗ್ ಇದರಲ್ಲಿ ಹೇಳ್ಬೇಕು ಅಂತಂದರೆ, ಈಗ ಯಾವುದೋ ರೆಗ್ಯುಲರ್ ಟೀಮ್ಗಳ ಜೊತೆ ಆಡಬೇಕಾದ್ರೆ ಒಂದು ಗೇಮ್ ಇಟ್ಟಿರ್ತೀರ. ಬಟ್ ಅದೇ ಒಂದು ಟಾಪ್ ಲೆವೆಲ್ಗೆ ಏನೋ ಟೀಮ್ ಮೇಟ್ಸ್ ಅಥವಾ ಅಪೋಸಿಷನ್ ಜೊತೆ ಆಡಿದಾಗ ನಿಮ್ಮ ಗೇಮು ಒಂದು ಸ್ವಲ್ಪ ಮೇಲೆ ಹೋಗುತ್ತೆ ಅಂತಾರೆ. ಸೊ ಈ ಒಂದು ಕೊಲ್ಯಾಬ್ರೇಟ್ ಅವ್ರ ಜೊತೆ ಇದ್ದಿದ್ದು, ಅವರು ಯಾವ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ಅಂದಾಗ ನಾವು ಅದಕ್ಕಿಂತ ಒಂದು ಸ್ವಲ್ಪ ಮುಂದೆ ತೊಗೊಂಡೋಗ್ಬೇಕು ಅನ್ನೋ ಒಂದು ಖುಷಿ ಅಥವಾ ಒಂದು ಆಸೆ ಬರುತ್ತೆ. ಆ್ಯಂಡ್ ಅದನ್ನು ತಕ್ಕ ಮಟ್ಟಿಗೆ ಮಾಡಿದ್ದೀನಿ ಅನಿಸುತ್ತೆ. ಸೊ ಡೆಫಿನೆಟ್ಲಿ ಅದು ಆಸ್ ಐ ಸೆಡ್ ಒನ್ಸ್ ಇನ್ ಲೈಫ್ ಟೈಮ್ ಆಪರ್ಚುನಿಟಿ. ಮತ್ತೊಂದು ಕಡೆ ಮಮ್ಮೂಟಿ ಅವ್ರ ಜೊತೆ ಮಾಡ್ತೀವಿ, ಅದು ಹೇಗಿತ್ತು? ಸೊ ಕನ್ನಡದಲ್ಲಿ ನಾನು ನಿಮ್ಗೆ ಹೇಳಿದಾಗೆ ರಾಮಾಚಾರಿ ವಾಸ್ ಮೈ ಲಾಸ್ಟ್ ಮೂವಿ. ಫಿಲ್ಮ್ ಕರಿಯರ್ ಅಲ್ಲಿ ಲಾಸ್ಟ್ ಮೂವಿ ಸ್ವಾತಿ ಕಿರಣಂ. ಅದು ನಾನು ರಾಮಾಚಾರಿ ಮಾಡಿ ಮುಗಿಸಿ ಆಯ್ತು, ನಾನು ಯಾವ ಸಿನಿಮಾ ಮಾಡಲ್ಲ, ಸೀರಿಯಲ್ ಏನಾದರೂ ಅಂದರೆ ಗೊತ್ತಿರೋರ್ದು ಯಾರಾದರೂ ಮಾಡಿದ್ರೆ ಮಾತ್ರ ಮಾಡ್ತೀನಿ ಅನ್ನೋ ಒಂದು ಡಿಸಿಷನ್ ತಗೊಂಡ ಮೇಲೆ ಬಂದಂಥ ಆಪರ್ಚುನಿಟಿ ಅದು ಸ್ವಾತಿ ಕಿರಣಂ. ಮೇಯ್ನ್ ಅದಕ್ಕೆ ಕಾರಣ ಕೆ ವಿಶ್ವನಾಥ್ ಸರ್ದು. ಅವ್ರ ಡೈರೆಕ್ಷನ್ನಲ್ಲಿ ಶಂಕರಾಭರಣಂ, ಸ್ವಾತಿ ಮುತ್ಯಮ್ಮ ಅಂತ ಮಾಡಿದಂಥ ಅವರು ಡೈರೆಕ್ಟ್ರ್. ಅವರ ಆಪರ್ಚುನಿಟಿ ಬಂದಾಗ ಒಬ್ಬ ಆ್ಯಕ್ಟರ್ಗೆ ಅದು ಒಳಗೆ ಅದು ಒಂಥರ ಒನ್ಸ್ ಇನ್ ಲೈಫ್ ಟೈಮ್ ಆಪರ್ಚುನಿಟಿನೇ. ಅದು ಬಿಡಂಗೆ ಇಲ್ಲ ಅನ್ನೋದು ಒಂದು ಕನ್ಫರ್ಮ್ ಆಯಿತು. ಅದ್ರ ಮೇಲೆ ಒಂದು ಏನಂತಾರೆ ಕೇಕು ಸಿಗ್ತಾ ಇದೆ, ಅದರ ಐಸಿಂಗ್ ಬಂದಿದ್ದು ಮಮ್ಮೂಟಿ ಅವರು, ರಾಧಿಕಾ ಅವರು. ನನಗೆ ಒಂದು ಸ್ವಲ್ಪ ಧೈರ್ಯ ಬಂದಿದೆ ಅಂದರೆ ಮಮ್ಮೂಟಿ ಅವ್ರಿಗೆ ತೆಲುಗು ಬರಲ್ಲ, ಅವರು ಹಾಡುಗಾರರಲ್ಲ, ನನಗೂ ತೆಲುಗು ಬರಲ್ಲ, ನಾನು ಹಾಡುಗಾರನಲ್ಲ, ಇಬ್ರು ಎಕ್ಸ್ಪರ್ಟ್ ಸಿಂಗರ್ಸ್ ಅನ್ನೋ ರೋಲ್ ಸಿಗ್ತಾ ಇದೆ. ಓಕೆ, ಇದೆ ನಾವು ಮ್ಯಾನೇಜ್ ಮಾಡ್ಬೋದು, ಯಾಕೆಂದರೆ ಅವರು ಇದ್ದಾರೆ ನನ್ನ ಜೊತೆ ಅಂತ.
ಸೊ ಆ ಒಂದು ಪಾತ್ರ ಕೊಟ್ಟಾಗ ನನಗೆ ತುಂಬಾ ಆಶ್ಚರ್ಯ. ಕೆ ವಿಶ್ವನಾಥ್ ಸರ್ ಜೊತೆ ಒಂದು ರೋಲ್ ಸಿಗುತ್ತೆ ಅಂದರೆ ಕೈಯೋ ಕಾಲೋ ಕೊಟ್ಬಿಡ್ತಾರೆ ಅವ್ರಿಗೆ. ನೀವೇನು ಹೇಳಿದ್ರು ಅಂತ ನನಗೊಂದು ಸಿಗ್ತಾ ಇದೆಯಲ್ಲ, ಇದನ್ನ ಹೆಂಗೆ ಬಿಡಲಿ ನಾನು ಒಪ್ಕೊಂಡೆ. ಸೊ ನೀವು ಅದರಲ್ಲಿ ಅಬ್ಸರ್ವ್ ಮಾಡಿದ್ರೆ ನಾನು ಆಲ್ಮೋಸ್ಟ್ ಟೀನೇಜರು, ಒಂದು ಸ್ವಲ್ಪ ಮೂಗು ದಪ್ಪ ಇದೆ, ಸ್ವಲ್ಪ ಉದ್ದ ಆಗ್ಬಿಟ್ಟಿದ್ದೀನಿ. ಆಲ್ಮೋಸ್ಟ್ ನಾನು ಒಂಥರ ಈ ಚೇಂಜ್ ಓವರ್ ಪೀರಿಯಡ್ ಅದು. ಬಟ್ ಅದನ್ನು ಯಾವುದೇ ಟೀನೇಜ್ ಪೀರಿಯಡ್, ಬಟ್ ಯಾವುದೇ ಕಾರಣಕ್ಕೂ ಅದು ಮಿಸ್ ಮಾಡಬಾರ್ದು ಅಂತ ಒನ್ ಆಫ್ ದ ಟಫೆಸ್ಟ್ ರೋಲ್ಸ್ ನಾನು ಮಾಡಿರೋದು ನನ್ನ ಇಡೀ ಇದರಲ್ಲೇ. ಅಫ್ಕೋರ್ಸ್ ಮಾಲ್ಗುಡಿ ಡೇಸ್ ಅದೆಲ್ಲ ಇದೆ, ಬಟ್ ಇದೊಂಥರ ಬೇರೆ ಥರ ಇದೆ. ಯಾಕಂದರೆ ಒಂದು ಆ ಕ್ಯಾರೆಕ್ಟರ್ ನನ್ನ ಕಂಪ್ಲೀಟ್ ಸೆಟ್ ಆಫ್ ಕ್ಯಾರೆಕ್ಟರ್ಸ್ ನಾನು ಏನು ಪರ್ಫಾರ್ಮ್ ಮಾಡಿದ್ದೀನಿ ಅದ್ರ ತದ್ವಿರುದ್ಧ. ಸಾಫ್ಟು, ಹಾಡೋನು, ಏನೋ ಆ ಒಂದು ಇದು ತೆಲುಗುಗೆ ನಂಗೆ ಬರ್ತಾ ಇರಲಿಲ್ಲ ಸ್ಟಾರ್ಟ್ ಮಾಡುವಾಗ. ಆಮೇಲೆ ಕಲ್ತ್ಕೊಂಡೆ ಒಂದು ಸ್ವಲ್ಪ ಹಾಡು. ನಾವು ಆ ಸ್ವಾತಿ ಕಿರಣಂ ಹಾಡುಗಳು ಇವತ್ತಿಗೂ ಪ್ರೊಫೆಷ್ನಲ್ ಸಿಂಗರ್ಸ್ ಕೂಡ ಅದನ್ನು ಅಟೆಂಪ್ಟ್ ಮಾಡಲ್ಲ. ಆ ಥರ ಕಷ್ಟವಾದ ಹಾಡುಗಳು, ಎಸ್ಪೆಷಲಿ ಒಂದು ಆನೆತಿ ನಿಯರ ಅಂತ ಬರುತ್ತೆ, ಅದು ತುಂಬ ಕಷ್ಟ ಅದು. ಸೊ ನನಗೆ ಕರೆಕ್ಟಾಗಿ ಅದನ್ನು ಪರ್ಫಾರ್ಮ್ ಮಾಡಬೇಕು, ಆ್ಯಕ್ಟ್ ಮಾಡಬೇಕು ಅಂದರೆ ನಾವು ಬರೀ ಲಿಪ್ ಸಿಂಕ್ ಮಾಡಿದ್ರೆ ಚೆನ್ನಾಗಿ ಬರಲ್ಲ. ಅದು ಕಮರ್ಷಿಯಲ್ ಸಿನಿಮಾಗೆ ನಡೆದೋಗುತ್ತೆ. ಅಂದರೆ ಒಂದು ಸ್ವಲ್ಪ ಹಿಂಗೆ ಅಂದ್ಬಿಟ್ರೆ ಯಾರು ಅಷ್ಟೊಂದು ಅಬ್ಸರ್ವ್ ಮಾಡಲ್ಲ. ಇದು ದ ಹೋಲ್ ಬೇಸಿಸಸ್ ಈ ಹುಡುಗ ತುಂಬ ಚೆನ್ನಾಗಿ ಆಡ್ತಾನೆ ಅಂತ. ಸೊ ನಂಬಬೇಕು, ಜನ ನೋಡಿದ್ರೆ ನಾನು ಹಾಡ್ತಾ ಇದ್ದೀನಿ ಅನ್ನೋದು ನಂಬಬೇಕು. ಅದು ನಂಬಬೇಕು ಅಂದರೆ ನಾನು ಹಾಡಬೇಕು. ಅಂದರೆ ಅಟ್ಲೀಸ್ಟ್ ಆ ಸೆಟ್ಟಲ್ಲಿ ಶೂಟಿಂಗಲ್ಲಿ ಮಾಡಬೇಕಾದ್ರೆ ನಾನು ಹಾಡೋ ರೀತಿ ಎಲ್ಲ ರೀತಿಯೂ ಕರೆಕ್ಟಾಗಿ ಅದು ಕಾಣಿಸ್ಬೇಕು. ಸೊ ನಾನು ಅದು ಡಿಸೈಡ್ ಮಾಡಿದೆ, ಇಲ್ಲ ನಾನು ಹಾಡಬೇಕು. ನಾನೇ ಫುಲ್ ಥ್ರೋಟಿಲಿ ನಾನು ಹಾಡ್ತೀನಿ. ನನಗೆ ವಾಯ್ಸ್ ಬರ್ತಾ ಇರ್ತದೆ. SP ಇವ್ರು ನಮ್ಮ ವಾಣಿ ಜಯರಾಮ್ ಮೇಡಮ್ದು ವಾಯ್ಸ್ ಬರ್ತಾ ಇರ್ತದೆ. ಬಟ್ ನಾನು ಫುಲ್ಲಾಗಿ ಹಾಡಿದ್ರೆ ನನಗೆ ಅದು ಆ ಫೀಲ್ ಬರೋದು ಅಂತ. ಸೊ ಅಲ್ಲಿ ಪಾಪ ಆಡಿಯನ್ಸು ಸೆಟ್ಟಲ್ಲಿರೋರಿಗೆ ಎಷ್ಟು ಕಾಟ ಕೊಟ್ಟಿದ್ದೀನೋ ಗೊತ್ತಿಲ್ಲ. ಯಾಕಂದ್ರೆ ನನ್ನ ಕೆಟ್ಟ ವಾಯ್ಸಲ್ಲಿ ಅಥವಾ ಏನೋ ಶ್ರುತಿ ಇಲ್ದಿರೋ, ಟ್ಯೂನ್ ಇಲ್ದಿರೋ ವಾಯ್ಸಲ್ಲಿ ನಾನು ಹಾಡ್ತಾ ಇದ್ದೀನಿ ವಿತ್ ಮೈಕ್. ಬಟ್ ನನ್ನ ಬ್ರೈನಿಗೆ ಅದು ನಾನು ಎಡಿಟ್ ಮಾಡ್ಕೊಂಡ್ಬಿಟ್ಟಿದ್ದೆ ಆ ವಾಯ್ಸನ್ನು. ಸೊ ಆಮೇಲೆ ಪ್ರತಿಯೊಂದು ವರ್ಡ್ಸನ್ನು ಕರೆಕ್ಟಾಗಿ ಜ್ಞಾಪಕ ಇಟ್ಕೊಳ್ಳೋದು, ತಾಳ ಅದನ್ನು ಮ್ಯಾಚ್ ಮಾಡೋದು ತುಂಬಾ ಕಷ್ಟಪಟ್ಬಿಟ್ಟೆ ಅದಕ್ಕೆ. ಬಟ್ ಅಗೇನ್ ಇವತ್ತಿಗೂ ಅದು ನಾನು ಆಂಧ್ರ ಅಥವಾ ತೆಲಂಗಾಣಗೆ ಹೋದರೆ ಆ ಪಾತ್ರ ಮಾಡಿದ್ದೀನಿ ಅಂತ ಹೇಳಿದ ತಕ್ಷಣ ನನ್ನ ಮೇಲಿರೋ ಆ ಪ್ರೀತಿನೇ ಬೇರೆ ಚೇಂಜ್ ಆಗೋಗುತ್ತೆ. ಅದು ಎಷ್ಟೋ ಜನ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಅಂದರೆ ನನಗೆ ನಂಬಕ್ಕೆ ಆಗಲ್ಲ. ಯಾಕಂದರೆ ಇಡೀ ಇಲ್ಲಾದರೂ 50+ ಕನ್ನಡ ಸಿನಿಮಾಗಳು ಮಾಡಿದ್ದೀನಿ, ಅಲ್ಲಿ ಮಾಡಿರೋದೇ ಒಂದು. ಆ ಒಂದನ್ನು ಇವತ್ತರೆಗೂ ಚೆನ್ನಾಗಿ ಜ್ಞಾಪಕ ಇಟ್ಕೊಂಡು ಒಂದು ಪ್ರೀತಿ ತೋರಿಸ್ತಾರೆ ಅಂದರೆ ತುಂಬ ಖುಷಿ ಆಗುತ್ತೆ. 68 ಸಿನಿಮಾ ನೀವು ಚೈಲ್ಡ್ ಆಕ್ಟರ್ ಆಗಿ ಮಾಡ್ತೀವಿ. ಇಂಡಿಯಾದಲ್ಲಿ ಬಾಲನಟರಾಗಿ ಯಾರು ಅಷ್ಟೊಂದು ಸಿನಿಮಾ ಮಾಡಿರ್ಲಿಕ್ಕಿಲ್ಲ ಅಂತ. ಮೇಬಿ ಇನ್ನೂ ಬೇರೆಯವರು ಇರ್ಬೋದು. ಮತ್ತೆ ಚೈಲ್ಡ್ ಆಕ್ಟರ್ ಆಗಿ ಬಂದು ಚೈಲ್ಡ್ ಆಕ್ಟರ್ ಆಗಿ ರಿಟೈರ್ ಆದಂತಹ ಏಕೈಕ ಕಲಾವಿದ ನೀವು ಅಂತ ಅನ್ಸುತ್ತೆ. ಅಟ್ಲೀಸ್ಟ್ ಒಂದಾದ್ರೂ ಸಿನಿಮಾದಲ್ಲಿ ಮಾಡ್ತಾರೆ ಕೆಲವರು. ನೀವು ಯಾಕೆ ಅಂದ್ರೆ ನನಗೆ ಅದು ಕೇಳಬೇಕು ಅಂತ ನನ್ನ ವೈಯಕ್ತಿಕ ಪ್ರಶ್ನೆ, ಯಾಕಂತ ನಿರ್ಧಾರ ಮಾಡಿದ್ರಿ? ನಿಜ ಹೇಳಬೇಕು ಅಂದರೆ ನಾನು ನಿಲ್ಲಿಸ್ಬೇಕು, ಬ್ರೇಕ್ ಹಾಕ್ಬಿಡ್ಬೇಕು, ಇನ್ನೊಂದ್ಸತಿ ನಾನು ಆ್ಯಕ್ಟ್ ಮಾಡಿ ಆ ಥರ ಎಲ್ಲ ಏನೂ ಇಲ್ಲ. ಆ ಟೈಮಲ್ಲಿ ಇವತ್ತಿನ ರೀತಿ ಆಪರ್ಚುನಿಟಿ ಸಿಗ್ತಾ ಇರಲಿಲ್ಲ. ಎಸ್ಪೆಷಲಿ ಟೀನೇಜ್ ರೋಲ್ಸ್ಗೆ ಅಷ್ಟೊಂದು ಆಪರ್ಚುನಿಟಿ ಇರ್ತಾ ಇರಲಿಲ್ಲ. ಅಥವಾ ಏನೋ ಪ್ರೈವೇಟ್ ಚಾನಲ್ಸು, ಟೆಲಿವಿಷನ್ನು, OTT ಇದೆಲ್ಲ ಯಾವುದೂ ನಮ್ಮ ಕನಸಿನಲ್ಲೂ ಊಹೆಯಲ್ಲೂ ಇರಲಿಲ್ಲ. ಅದು ಆ ಥರ ಬರ್ಬೋದು ಅಂತಲೂ ಗೊತ್ತಿರಲಿಲ್ಲ. ಅವಾಗೆಲ್ಲ ನೀವು ಒಂದು ಪ್ಯಾಟ್ರನ್ ನೋಡಿದ್ರೆ, ನನ್ನ ಮುಂದೆ ನನ್ನ ಸೀನಿಯರ್ಸನ್ನೆಲ್ಲ ನೀವು ನೋಡ್ಕೊಂಡು ಹೋದರೆ ಒಂದು ಚೈಲ್ಡ್ ಆ್ಯಕ್ಟರ್ ಆಗಿ ಒಂದು ಅಟ್ಲೀಸ್ಟ್ 12-13 ತನಕ ಒಂದು ಆ್ಯಕ್ಟಿಂಗ್ ಮಾಡ್ತಾರೆ. ದೆನ್ ಒಂದು ಬ್ರೇಕ್ ಸಿಗುತ್ತೆ, ಫುಲ್ ಅವರು ಅಂದರೆ ದೊಡ್ಡವರಾಗ್ತಾರೆ. ಈ ಟೀನೇಜ್ ವಿಚಿತ್ರ ಮುಖಗಳು ಇಲ್ಲದೆ ಇರೋ ಟೈಮಲ್ಲಿ ಏನು ಪಿಂಪಲ್ಸ್ ಎಲ್ಲ ಬರದೆ ಎಲ್ಲ ಆದಮೇಲೆ ಒಂದು ಪ್ರಾಪರ್ ಒಂದು ಹೀರೋ ಮೆಟೀರಿಯಲ್ ಆಗಿ ಅಥವಾ ಒಂದು ಸ್ಟ್ರೈಟ್ ಅಥವಾ ಲೀಡ್ ರೋಲ್ಸ್ಗೆ ರೆಡಿಯಾಗಿ ಒಂದು 21-22ಗೆ ಅವ್ರು ನೆಕ್ಸ್ಟ್ ವಾಪಸ್ ಒಂದು ಸಿನಿಮಾಗೆ ಬರೋದು. ಸಕ್ಸಸ್ ಆಗುತ್ತೆ ಬಿಡುತ್ತೋ ಅದು ಸೆಕೆಂಡ್ರಿ, ಬಟ್ ಆ ಬ್ರೇಕ್ ಅಂತೂ ತೊಗೊಳ್ತಾ ಇದ್ರು. ಸೊ ನನಗಿನ್ನೂ ಅವರ ಹಾದಿಯಲ್ಲೇ ನಾನು ಬ್ರೇಕ್ ತೊಗೊಳ್ಬೇಕು ಅನ್ನೋದು ಕ್ಲಾರಿಟಿ ಇತ್ತು. ಅಂದರೆ ನಾನು ಒಂದು 15-16 ಆದಮೇಲೆ ಯಾವ ಪಾತ್ರ ಮಾಡಲಿ, ಯಾವ ಚಿಕ್ಕ ಹುಡುಗ ಅಂತ ಮಾಡಲಿ, ದೊಡ್ಡವನಾಗಿ ಮಾಡೋಕ್ಕಾಗಲ್ಲ. ಮತ್ತು ಯಾವುದೋ ಸುಮ್ಮನೆ ಮಾಡಬೇಕು ಅಂತ ಮಾಡಿದ್ರು ಅದಕ್ಕೂ ಮೀನಿಂಗ್ ಇಲ್ಲ. ಇಷ್ಟೆಲ್ಲ ಒಳ್ಳೆ ಪಾತ್ರಗಳು ಮಾಡ್ಕೊಂಬಂದ್ಬಿಟ್ಟು. ಸೊ ಬೇಡ, ಆ ಥರ ಸುಮ್ಮನೆ ಮಾಡಬೇಕು ಅಂತ ಮಾಡೋದು ಬೇಡ. ಒಳ್ಳೆ ಪಾತ್ರ ಬಂದರೆ ನೋಡೋಣ, ಇಲ್ಲ ಅಂದರೆ ಒಂದು ಪ್ರಾಪರ್ ಬ್ರೇಕ್ ಕೊಟ್ಬಿಟ್ಟು ಎಜುಕೇಷನ್ ಮುಗಿಸಿ ಆಗ 10th ಬರ್ತಾ ಇದ್ದೆ. PUC ಡಿಗ್ರಿ ಮಾಡೋದಂತೂ ಗ್ಯಾರಂಟಿ. ಅಂದರೆ ನಮ್ಮ ಮನೆಯಲ್ಲೂ ತುಂಬಾ ಕ್ಲಾರಿಟಿ ಇತ್ತು. ಶಂಕರ್ ನಾಗ್ ಅವರಾಗಲಿ, ರವಿಚಂದ್ರನ್ ಅವರಾಗಲಿ, ಅಂಬರೀಷ್ ಅವರಾಗಲಿ ಯಾವುದೇ ಕಾರಣಕ್ಕೂ ನೀನು ಎಜುಕೇಷನ್ ಏನಾದ್ರು ಬಿಟ್ಟೆ ಅಂತ ಗೊತ್ತಾದರೆ ಇನ್ನೊಂದ್ಸತಿ ಮಾತಾಡ್ಸಲ್ಲ ಅನ್ನೋದು ಅಂದರೆ ತುಂಬ ಸ್ಟ್ರಾಂಗಾಗಿ ಹೇಳಿದರು. ನಾನು ನಿಮ್ಮೆಲ್ಲಿರೋ ರೆಸ್ಪೆಕ್ಟ್ ಕಮ್ಮಿ ಆಗುತ್ತೆ, ಮಾಡಲೇಬೇಕು, ಆಪ್ಷನ್ನೇ ಇರಲಿಲ್ಲ ನನಗೆ. ಅಂದರೆ ಅದು ಮಾಡಬೇಕು ಅನ್ನೋದು ಕ್ಲಾರಿಟಿ ಇತ್ತು. ಸೊ ಆ ಬ್ರೇಕ್ ತೊಗೊಂಡು ನೆಕ್ಸ್ಟ್ ನೋಡೋಣ ಏನು ಆಪರ್ಚುನಿಟಿ ಬರುತ್ತೆ, ಯಾವ ರೀತಿ ರೋಲ್ಸ್ ಬರ್ಬೋದು, ಬರದೇ ಇರ್ಬೋದು, ಗೊತ್ತಿಲ್ಲ ನನಗೆ. ಬಟ್ ಒಂದು ಆಸೆ ಇದ್ದಿದ್ದು
ಆ ಬ್ರೇಕ್ ತಗೊಳ್ಳೋ ಟೈಮಿಂಗ್ ಮಾತ್ರ ನಾನು ಕರೆಕ್ಟಾಗಿ ತೊಗೊಳ್ಬೇಕು. ತುಂಬ ಪೀಕ್ ಒಳ್ಳೆ ರೋಲ್ಗಳು ಮಾಡಿ ಚೆನ್ನಾಗಿ ಒಂದು ಹಿಟ್ ಆದ ಸಿನಿಮಾ ಆಗಿದ ತಕ್ಷಣ ಸ್ಟಾಪ್ ಮಾಡಿಬಿಡೋಣ. ಸೊ ದಟ್ ಲಾಸ್ಟ್ ಜ್ಞಾಪಕ ಇರೋದು ಆ ಒಳ್ಳೆ ಒಂದು ಅದು ಒಳ್ಳೆ ಚೆನ್ನಾಗಿ ಮಾಡಿದ್ದ ಎಲ್ಲೋದ ಏನೋ ಅಂತ ಇರಬೇಕು ಹೊರ್ತೂ ಅದು ಯಾವುದೋ ಮಾಡ್ದೆ. ಆಮೇಲೆ ಯಾವುದೋ ಒಂದು 5-6 ಸಿನಿಮಾ ಮಾಡ್ದೆ, ಅದು ಏನಂತಾನೆ ಗೊತ್ತಿರಲಿಲ್ಲ. ಆಮೇಲೆ ಅದಕ್ಕೆ ರೋಲ್ ಸಿಕ್ಕಿಲ್ವೇನೋ ಅಂತ ಅಂದ್ಕೊಳ್ಬಾರ್ದು ಅನ್ನೋದು ಕ್ಲಾರಿಟಿ ಇತ್ತು ನನಗೆ. ಸೊ ಅದು ಬ್ರೇಕ್ ತೊಗೊಂಡೆ, ಎಜುಕೇಷನ್ ಮುಗಿಸಿದೆ. ನನ್ನ ಗುಡ್ ಲಕ್ಕೋ ಬ್ಯಾಡ್ ಲಕ್ಕೋ ಗೊತ್ತಿಲ್ಲ, ನಾನು ವಾಪಸ್ ಬರಬಹುದಾದಂಥ ಟೈಮಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿ ಸ್ವಲ್ಪ ಒಂದು ಲೋವರ್ ಒಂದು ಪ್ರಾಸೆಸ್ಸಲ್ಲಿ ಹೋಗ್ತಾ ಇತ್ತು. ಅಂತ ಅಷ್ಟೊಂದು ಆಪರ್ಚುನಿಟಿ ಇರಲಿಲ್ಲ, ಅಥವಾ ನನಗೆ ಅಟ್ಲೀಸ್ಟ್ ಕಂಡು ಬರಲಿಲ್ಲ, ಅಷ್ಟೊಂದು ಚೆನ್ನಾಗಿರಲಿಲ್ಲ ಅಷ್ಟೇ. ನಾನು ಸ್ಪೆಸಿಫಿಕ್ಕಾಗಿ ಇನ್ನೂ ಹೇಳೋಕ್ಕಾಗ್ತಾ ಇಲ್ಲ. ಸೊ ನೋಡಿದೆ, ಇನ್ನೂ ಇಲ್ಲೇನೋ ಒಳ್ಳೊಳ್ಳೆ ಆಪರ್ಚುನಿಟಿ ಸಿಗೋ ಥರ ಕಾಣಿಸ್ತಾ ಇಲ್ಲ ಅಂತ ಅಂದಿದ ತಕ್ಷಣ ಈಗ ನನ್ನ ಟೈಮಲ್ಲಿ ಇವತ್ತಿನ ರೀತಿಯ ಒಂದು ರೆಮ್ಯುನರೇಷನ್ ಇರ್ತಾ ಇಲ್ಲ, ಅಷ್ಟೊಂದು ನಾನು ಫೈನಾನ್ಷಿಯಲಿ ನಾನು ಸೇಫ್ ಆ್ಯಂಡ್ ಸೌಂಡಾಗಿ ಇರಲಿಲ್ಲ ಆಗ. ಸೊ ಫಸ್ಟು ಒಂದು ಕೆಲಸ ನೋಡ್ಕೊಳ್ಳೋಣ, ನಮ್ಮ ಬುಡ ಸ್ವಲ್ಪ ಸರಿ ಮಾಡ್ಕೊಳ್ಳೋಣ, ತಿಂಗಳಿಗೆ ನನಗೆ ಅಟ್ಲೀಸ್ಟ್ ಊಟ ತಿಂಡಿಗಾದರೆ ಏನಾದರೂ ಅದು ಮಾಡಿಕೊಳ್ಳಲ್ಲ ಅಂದರೆ ಆಮೇಲೆ ಇಲ್ಲೂ ಇಲ್ಲ ಅಲ್ಲೂ ಇಲ್ಲ ಆಗೋಗ್ತೀನಿ ಅನ್ನೋದು ಅದು ಗೊತ್ತಾಯ್ತು ನನಗೆ. ಸೊ ಒಂದು ಜಾಬ್ ಜಾಯಿನ್ ಆಗೋ ಟೈಮಲ್ಲಿ ಒಂದು ಆ್ಯಡ್ ಏಜೆನ್ಸಿ ಸ್ವಲ್ಪ ದಿನ ಕೆಲಸ ಮಾಡಿದೆ. IT ಇದು ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ತು. ಆಗ ಬೆಂಗಳೂರು ಫುಲ್ ಇಡೀ ಬ್ಯಾಂಗ್ಳೂರು ನನ್ನ ಫ್ರೆಂಡ್ಸು ಬರೋರು ಎಲ್ಲರೂ IT ಕಂಪನೀಸಲ್ಲಿ ಸೇರ್ತಾಯಿದ್ರು. ನಾನು ಯಾವ ಸೈನ್ಸ್ ಸ್ಟೂಡೆಂಟ್ ಏನಿಲ್ಲ, ನಾನು ಇಂಗ್ಲೀಷ್ ಲಿಟ್ರೇಚರ್, ಎಕನಾಮಿಕ್ಸು, ಸೋಷಿಯಾಲಜಿ ಮಾಡಿದ್ದೆ. ಸರಿ ಇನ್ನೇನು ಸಿಗುತ್ತೆ, ಕಂಟೆಂಟ್ ರೈಟ್ರಾಗಿ ಒಂದು IT ಕಂಪನಿಗೆ ಸೇರಿದೆ, ಒಂದು ವೆಬ್ಸೈಟಿಗೆ. ಆ ಸೇರಿದ್ದು ನನಗೊಂದು ಇನ್ನೊಂದು ಡಿಫ್ರೆಂಟ್ ವರ್ಲ್ಡ್ ತೋರಿಸ್ಕೊಡ್ತು ನನಗೆ. ಆ ವರ್ಲ್ಡ್ ಹೆಂಗೆ ಅಂದರೆ, ನನಗೆ ಇಲ್ಲಿ ಆ್ಯಕ್ಟಿಂಗ್ ಬಿಟ್ಟು ತಲೆನೂ ಇದೆ, ಈ ಒಂದು ವರ್ಕು ಮಾಡ್ಬೋದು ನಾನು ಅನ್ನೋ ಒಂದು ಹೊಸ ಜಗತ್ತು ಕಂಡು ಕೊಡ್ತು. ಈಗೇನು ನನ್ನ ಲಕ್ಕಿಗೆ IT ಏನಂತಾರೆ .com ಬಬಲ್ ಬಸ್ಟ್ ಆಯಿತು, ಒಂದಷ್ಟು ಲೇ ಆಫ್ಸ್ ಆಗ್ತಾಯಿತ್ತು, ಎಲ್ಲ ಜನಗಳನ್ನ ಮನೆಗೆ ಕಳಿಸ್ತಾಯಿದ್ರು. ಸೊ ನನಗೆ ಬೇರೆ ಚಾಯ್ಸೇ ಇರಲಿಲ್ಲ. ನಾನು ಆ ವೆಬ್ಸೈಟಲ್ಲಿ ನಾನು ಏನಾದರೂ ಒಂದು ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಏನೋ ಒಂದು ಸಾಧಿಸ್ಬೇಕು, ಇಲ್ಲ ನಾನು ವಾಪಸ್ ಮನೆಗೆ ಹೋಗೋ ಒಂದು ಪರಿಸ್ಥಿತಿ ಬಂದಾಗ ಏನು ಮಾಡ್ಬೋದು, ಏನು ಇನ್ನೋವೇಟಿವ್ ಆಗಿ ಏನು ಮಾಡ್ಬೋದು ಅಂತ ಬಂದಾಗ ಈ SSLC PUC ಡಿಪ್ಲೊಮಾ ರಿಸಲ್ಟ್ಸು ಅವತ್ತು ತನಕ ಯಾರು ಇಂಟರ್ನೆಟ್ಟಲ್ಲಿ ಹಾಕಿರಲಿಲ್ಲ. ನಾವು ಯಾಕೆ ಫಸ್ಟ್ ಟೈಮ್ ಹಾಕಬಾರ್ದು, ಇಡೀ ದೇಶದಲ್ಲಿ ಕರ್ನಾಟಕ ನಮ್ಮ ಬೆಂಗಳೂರು ನಾವು ಫಸ್ಟ್ ಮಾಡಬೇಕು. ಸೊ onlinebangalore.com ಅಂತ ಆಗ ನಾನು ಆ ವೆಬ್ಸೈಟ್ ಕೆಲಸ ಮಾಡ್ತಾ ಇದ್ದೆ. ಸೊ ವಿ ವರ್ ದ ಫಸ್ಟ್ ಒನ್ಸ್ ಟು ಪುಟ್ SSLC PUC ಡಿಪ್ಲೊಮಾ ರಿಸಲ್ಟ್ಸ್ ಫಸ್ಟ್ ಟೈಮ್ ಇನ್ ಇಂಡಿಯಾ. ಆಗ 99 ವಿ ಪುಟ್ ಇಟ್ ಅಪ್. ಸೊ ಈ ಸಕ್ಸಸ್ ಕಂಡಲ್ಲ, ಇದ್ರದ್ದು ಖುಷಿನೇ ಬೇರೆ ನನಗೆ. ಅಂದರೆ ನನಗೆ ಇದೊಂದು ಕರಿಯರ್, ಇದೊಂದು ಚಾಯ್ಸು, ಇದರಲ್ಲೂ ನಾನೇನೋ ಮಾಡಿ ಸಾಧಿಸ್ಬೋದು, ನಾನು ಮಾಡೋ ಐಡಿಯಾ ಅಥವಾ ನಾನು ಮಾಡೋದು ಜನಗಳಿಗೂ ಹೆಲ್ಪ್ ಆಗುತ್ತೆ, ಅದರಿಂದ ಏನೋ ಬೆನಿಫಿಟ್ ಸಿಗುತ್ತೆ, ಅದೊಂದು ಡೋರ್ ಓಪನ್ ಆಯಿತು. ಆ ಡೋರ್ ಓಪನ್ ಆಗಿದ್ದರಿಂದ ಈಗ SM ಕೃಷ್ಣ ಸರ್ ಆಗ CM ಆದರು. ಅವ್ರದ್ದು ಫುಲ್ ಫೋಕಸ್ ಎಲ್ಲನೂ IT ಇದಕ್ಕೆ ಬ್ಯೂರೋಕ್ರಸಿನ ಇಂಪ್ರೂವ್ ಮಾಡಬೇಕು, ಗವರ್ನೆನ್ಸನ್ನು ಗವರ್ನೆನ್ಸ್ ತರಬೇಕು ಅಂತ. ಸೊ ಅದರಲ್ಲಿ ನಮ್ಮ BBMP ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮ್ ಆ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡಿದೆ, ಭೂಮಿ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡಿದೆ. ಸೊ ಆ ದಾರಿನೇ ಒಂದು ಸಪ್ರೇಟಾಗಿ ತೊಗೊಂಡೋಯ್ತು. ಸೊ ಇದು ಏನೋ ನಾನು ಕಾನ್ಷಿಯಸ್ ಆಗಿ ಇಲ್ಲ ನಾನು ಇದು ಮಾಡಲ್ಲ ಅಥವಾ ಮಾಡ್ತೀನಿ ಅಲ್ಲ, ಅದು ಆ ಸಂದರ್ಭ, ಆ ಸನ್ನಿವೇಶ ಹಂಗೆ ಇನ್ನೊಂದು ದಾರಿ ಓಪನ್ ಆಯಿತು. ಅದರಲ್ಲಿ ನಾನು ಗ್ರೋತು ಕಂಡೆ, ಸಕ್ಸಸ್ಸು ಕಂಡೆ, ಸೊ ಫೈನಾನ್ಷಿಯಲ್ ಸೆಕ್ಯೂರಿಟಿನೂ ಕಂಡೆ. ಇದು ಇವಾಗ ಚೆನ್ನಾಗಿದೆ, ಈ ಕುದುರೆ ಓಡ್ತಾ ಇದೆ, ಎಷ್ಟು ಓಡುತ್ತೆ ನೋಡೋಣ, ಇದು ಬರುತ್ತೆ ಇವತ್ತೆಲ್ಲ ನಾಳೆ ಒಂದು ಯೋಚನೆ ಮಾಡೋಣ ಅಂತ ಶುರು ಆಗಿದ್ದು ಇವತ್ತರೆಗೂ ಅದು ಹಂಗೆ ಅಲ್ಲೇ ಓಡ್ಕೊಂಡು ಹೋಗ್ತಾ ಇದ್ದೀನಿ. ತುಂಬ ದಿನ ಆದಮೇಲೆ ಹೊಸ ವಿಚಾರಗಳನ್ನೆಲ್ಲ ನನ್ನ ಬಾಯಿಂದ ಅಥವಾ ನನಗೆ ಬಾಯಿ ಬಿಡಿಸಿದ್ರಿ. ನೀವೆಲ್ಲ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಡೈಲಿ ಮಾಧ್ಯಮ ಅಲ್ಲಿ ನನ್ನ ತುಂಬ ಎಕ್ಸ್ಟೆನ್ಸಿವ್ ಇಂಟರ್ವ್ಯೂ, ಕೆಲವೊಂದು ವಿಚಾರಗಳು ಮುಂಚೆ ನಾನು ಹೇಳದೇ ಇರೋಂಥ ವಿಚಾರಗಳಿದೆ. ಸೊ ತಪ್ಪದೆ ನೋಡಿ, ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.